ನನ್ನ ಮೇಲೆ ವಿಶ್ವಾಸ ಎಸ್ ಸರ್ ಇದೆ ಸರ್. ಎಲ್ಲ ತಾರತಮ್ಯ ಏನಾಗಿದೆ ಅದನ್ನೆಲ್ಲ ಸರ್ ಮೊದಲಿನ ಹೆಜ್ಜೆಲ್ಲ ಏರ್ ಚೇಂಜ್ ಮಾಡಿಸಿ ಸರ್ 2.25 ವರ್ಷದಿಂದ ಇದ್ದಾನೆ ಅವನೇ ತೊಂದರೆ ಕೊಡ್ತಾ ಇರೋದು ಸರ್. ಆಯ್ತು ಮತ್ತೆ ಹೇಳಿದಂಗೆ ಮಾಡ್ಕೊಡ್ತೀನಿ. ಬೇಕು ಅಂತ ತಾರತಮ್ಯ ಮಾಡಿದ್ರೆ ಅದನ್ನ ಇಲ್ಲ ಬೇಕು ಅಂತ ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ ಅಂದ್ರೆ ಆಕ್ರೋಶ ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇತ್ತು ಹಂಗಾರೆ ಏನು ಉರಿತಾ ಇದೆ ಗ್ಯಾರಂಟಿ ನೀವೇ ಉರಿತಾ ಇದೆ ಅಂತ ಗಾದೆ ಅಲ್ಲ ಉರಿತಾ ಇದೆ ಅವ್ರ ಪೂಜೆಗಳು ಮಾಡ್ತಾವ್ರ ಸರ್ ಅವರು ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಪುನಸ್ಕಾರ ಮಾಡ್ತಿರೋದು ನನ್ನ ಅಲ್ಲ ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ ಉರಿತಾ ಇದೆ ಅಂತ ಅರ್ಥ ಆಯ್ತಲ್ಲ ಜಗಳ ಉರಿತಾ ಇಲ್ಲ ಗಾದೆ ಅದು ಇಲ್ಲ ಸರ್ ಪ್ರಶ್ನೋತ್ತರ ಮುಗಿಯಿತು. ಅವ್ರದ್ದು ದಿನನಿತ್ಯ ಬೈಕ್ ಇಲ್ಲ ಅಂದ್ರೆ ಇರಕ್ ಸಾಧ್ಯನೇ ಇಲ್ಲ. ದಿನ ಒಂದು ಕೊಟ್ಟೆ ಕೊಡ್ತಾರೆ ಲಿಖಿತ ಮುಖ್ಯಮಂತ್ರಿ ಆಗ್ಬೇಕು ಅಂತ. ನಿನ್ನೆ ಮತ್ತೆ ಗಾದೆ ಹೇಳಿದ್ರು ನಿಮ್ ಮನ್ಸಲ್ಲಿರೋದು ಹೇಳಿದ್ರು ಅಂತ. ಆಯ್ತು ಸುನಿಲ್ ಕುಮಾರ್ ಮನ್ಸಲ್ಲಿರೋದಲ್ಲ. ಸರಿ ಸರಿ ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು? ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಹೇಳಿ ಅದಕ್ಕೆ ಇನ್ನೊಂದ್ಸರಿ ಗಾದೆ ಬೇಡ ಸರ್ ಇನ್ನೊಂದ್ಸರಿ ಹೇಳ ಉರಿಯೋದ್ರ ಮೇಲೆ ಉಪ್ಪಾಕಕ್ಕೆ ಹೋಗ್ಬೇಡಿ. ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ. ಹೊರ ಬರ್ತದೆ. ನಾವು ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್, ದಿನ ಅವರೇ ಉಪ್ಪು ಹಾಕ್ತಾವ್ರಲ್ಲ. ಆಯ್ತು ಅಶೋಕ್ ಈಗ ಅವ್ರು ಸುಮ್ಮನಿದ್ದಾರೆ, ನೀವ್ಯಾಕೆ ಸುಮ್ಮನಿರಲ್ಲ? ಯಾರು ಅವ್ರು ಸುಮ್ಮನೆ ಇರಲ್ಲ ಸರ್. ನಾನು ಬಹಳ ಸರಿ ಕೇಳಿದೆ, ಸುಮ್ಮನೆ ಇರಪ್ಪ ಅಂದ್ರೆ ಇಲ್ಲ ಸರ್ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ, ವ್ರತ ಮಾಡ್ಕೊಂಡಿದ್ದೀನಿ, ಏನು ಮಾಡ್ತಾ ಇಲ್ಲ. ನನ್ನ ಕನಸು ಸರ್ ಒಂದ್ಸರಿ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಸರ್ ಅಂತ ಪತ್ರಿಕೆ ಮಾಡಿದ್ರು ಕೂಡ, ಕಿತಾಪತಿ ಏನೇ ಮಾಡಿದ್ರು ಕೂಡ, ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರು ಯಾರು ಕೂಡ ಪ್ರಚೋದಿತರಾಗಲ್ಲ. ಆಗಲ್ಲ. ನೀವೇ ಮಾಡಬಾರ್ದಾ? ನೀವೇ ದಿನ ಮಾಡ್ತಾರೆ ಪಾಪ. ಆಯ್ತು ಇಲ್ವಾ? 5 ವರ್ಷ ಇಲ್ಲ ಸರ್. ಯಾರು 5 ವರ್ಷ ಮುಖ್ಯಮಂತ್ರಿ? ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಕೇಳಪ್ಪ ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಅದು ಗ್ಯಾರಂಟಿನಾ ಸರ್? ಈಗ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷ 5 ವರ್ಷ ನಾವು ಇರ್ತೀವಿ ಮುಖ್ಯಮಂತ್ರಿ ಮೇಲೆ ಪರಮೇಶ್ವರ್ ಒಬ್ರೆ ಸರ್ ನೋಡ್ದಂಗೆ ಪರಮೇಶ್ವರ್ ನೀವು 5 ವರ್ಷ ಇರಬೇಕು ಅಂತ ಹೇಳಿರೋದು ನಿಜ. ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್. ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ. 140 ಶಾಸಕರು ನಮ್ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ ಹೋಗ್ಬೇಡಿ. 140 ಜನ ನಮ್ ಜೊತೆನಲ್ಲಿದ್ದಾರೆ. ನಮ್ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ. ಗೊತ್ತಿದೆ. ನಿಮ್ಮ ಮಾತಿನಿಂದ ಮನೆ ಮುಖ್ಯಮಂತ್ರಿಗಳೇ ನಿಮ್ಮ ಮಾತಿನಿಂದ ಬಹಳ ಬೇಜಾರಾಯ್ತು. ನಿಮ್ಮನ್ನ ಬರೋಣ ಅಂತ ಆಸೆ ಪಡ್ತಾ ಇದ್ರು. ನೀವು ಈಗ 2 ಸಾರಿ ಅಧಿಕಾರ ಮಾಡಿ ತಾಡ್ರಿ 2 ಸಾರಿ ಅಧಿಕಾರ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರ ನೀವು? 2018ರಲ್ಲಿ ಇರ್ಬೋದು. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರಾ? ಆಪರೇಷನ್ ಕಮಲ ಹಿಂಭಾಗಲಿನಿಂದ ಬಂದಿರತಕ್ಕಂಥದ್ದು. ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ? 2019ರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ರ? JDS ಜೊತೆ ಹೋದ್ರಿ, ಅವ್ರ ಮನೆ ಬಾಗಿಲಿಗೆ ಹೋಗಿದ್ರಿ JDS ಜೊತೆ. ಆಯ್ತು, ಹಾಗೆ ನಮಗೆ ಮಾಡಿರ್ಲಿಲ್ಲ. ನಾವು ಅವ್ರ ಮನೆಗೂ ಹೋಗಿರ್ಲಿಲ್ಲ. ಹೋಗಿದ್ರು ಅಂತ ಹೇಳ್ತಾರಲ್ಲ ಸರ್. ಅವ್ರು ಹೇಳಿದ್ರೆ ಅವ್ರು 1000 ಹೇಳ್ತಾರೆ. ಅವ್ರು 1000 ಹೇಳ್ತಾರಪ್ಪ. ಯಾರು ಹೋಗಿರ್ಲಿಲ್ಲ. ಆಗ ಬಿಜೆಪಿ ಕೊಡ್ತೀರಿ ಸುರೇಶ್. ಅವ್ರು ನೀವೇ ಸೇರಿಸ್ಕೊಂಡು ನೀವ್ಯಾಕೆ ಅವ್ರ ಜೊತೆ ಹೋಗಿದ್ದೀರಿ? ಬಂದಿರಲ್ಲ ಅವಾಗ ಸರ್ಕಾರ ಜೊತೆ ಹೋಗಿರ್ಲಿಲ್ವಾ?
ಸರ್ ಅವ್ರು ನೀವು ಜೊತೆಗೆ ಹೋಗಿರ್ಲಿಲ್ವಾ? ಅವರೇ ಫಸ್ಟ್ ಹೋಗಿ ನಾವು ಮಾಡಿದ್ವಿ ಸರ್. ಅದು ಗುಡಿ ಬಿಟ್ಬಿಟ್ರೆ ನಾನು. ಹೋಗಿದ್ ಯಾರು? 2000 ಯಾರು? ಏನ್ ಸರ್ ಯಡಿಯೂರಪ್ಪ ಹೋಗಿ ನಿಮ್ ನೆನ್ಪಿದ್ರೆ ಆಯ್ತು. ಹೌದಾ ಇಲ್ಲ ನೀವೇ ಮುಖ್ಯಮಂತ್ರಿ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಅಧ್ಯಕ್ಷರೇ, ಇಲ್ಲ ಪ್ರಶ್ನೆ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ ಉತ್ತರಿಸಿ. ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಲಿಖಿತ ಮೂಲಕ ಉತ್ತರಿಸುವ ಜನರು ಕಾಂಗ್ರೆಸ್ಸಿಗೆ 5 ವರ್ಷ ಆಶೀರ್ವಾದ ಮಾಡಿದ್ದಾರೆ. ಹೈಕಮಾಂಡ್ ಅವರು ಮುಖ್ಯಮಂತ್ರಿಗಳಿಗೆ 5 ವರ್ಷ ಆಶೀರ್ವಾದ ಮಾಡಿದ್ದಾರೆ ಎಂದು ಸ್ಪಷ್ಟನೆ ಮಾಡಲಿಲ್ಲ. ದಿನಾಂಕ 15/12/25 ಮಾಡಿದ್ದಾರೆ ಇಲ್ಲ ಹೇಳಿಲ್ಲ. ಜನರು 5 ವರ್ಷ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ನಿಮ್ಮಲ್ಲಿ ಅಧ್ಯಕ್ಷರಿಗೆ ಯಾಕೆ ಜಗಳ ನಡೀತಾ ಇದೆ? ನಮ್ಮ ಪಾರ್ಟಿ ವಿಷಯ ಬಿಡಿ ಸರ್. ಸರ್ಕಾರ ಜನ ಆಶೀರ್ವಾದ ಮಾಡಿದ್ದಾರೆ, ನಾವು ಮಾಡ್ತೀವಿ. ಜನ ಖುಷಿಯಾಗಿದ್ದಾರೆ, ನೀವು ಖುಷಿಯಾಗಿಲ್ಲ ಅಷ್ಟೇ. ನಿಮಗೆ 5 ವರ್ಷ ಮಾಡಿದ್ದಾರೆ ಇಲ್ಲೋ? ಹೊಟ್ಟೆ ಕಿಚ್ಚು, ಅಸೂಯೆ, ಹೊಟ್ಟೆ ಕಿಚ್ಚು. ನಿಮಗೆ 5 ವರ್ಷ ಮಾಡಿದ್ದಾರೆ ಅಂತ ಹೇಳಿ ಸರ್. ನಾವು 5 ವರ್ಷ ತುಂಬಿಸ್ತೇವೆ. 28ರಲ್ಲಿ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ, ಮತ್ತೆ ನಾವು ಅಧಿಕಾರ ಮಾಡ್ತೀವಿ. ನಿಮಗೆ ಯಾವ ಅಧ್ಯಕ್ಷ ಆಯ್ತು ಮುಖ್ಯಮಂತ್ರಿಗಳೇ, ಯಡಿಯೂರಪ್ಪ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಅಲ್ಲಿಂದ ಯಾಕೆ ವೇದಿಕೆಯಿಂದ ಕೆಳಗಿಳಿಸ್ರಿ? ಆಗಿಲ್ಲ, ನಮ್ಮ ಸರ್ಕಾರನೂ ಆಗಿಲ್ಲ. ರಾಮಕೃಷ್ಣ ಚಂದ್ರಬಾಬು ಮಾತ್ರ 2ನೇ ಸರಿ ಸರ್ಕಾರ ಬಂದಿದೆ ಹೊರತು ದೇವರಾಜ ಸಿದ್ದಕ್ಕೆ ಬಂದ ಆಯ್ತು. ಯಾಕೆ ಚರ್ಚೆ ದಯಮಾಡಿ ಕೇಳಿ. 2020 ಇಲ್ಲ, ಯಡಿಯೂರಪ್ಪ ಅವರಿಗೆ ಯಾಕೆ ಬದಲಾವಣೆ ಮಾಡಿದ್ರಿ ಅದು ಹೇಳಿ ನಮಗೆ. ಹೆಗ್ಡೆ ಅವ್ರು ಬಿಟ್ರೆ ಯಾವ ಒಂದ್ಸರಿ ಸರ್ಕಾರ ಅಲ್ಲ, 2-3 ಸರಿ ಬದಲಾವಣೆ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? 3 ಸರಿ ಬದಲಾವಣೆ ಮಾಡಿದ್ರಿ ಯಡಿಯೂರಪ್ಪನವ್ರಿಗೆ ಯಾಕೆ? ನಮ್ಮ ಜೊತೆ ಇದ್ದವರು ನೀವು ಅಲ್ಲಿ ಹೋಗಿದ್ದೀರಿ, ಈಗ ಅಲ್ಲಿ ಹೋಗಿ ಡಿಪೆಂಡ್ ಮಾಡ್ತಾ ಇದ್ದೀರಿ. ಮಾನ್ಯ ಅಧ್ಯಕ್ಷರೇ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013ರಲ್ಲಿ ಆಶೀರ್ವಾದ ಮಾಡಿದ್ದಾರೆ, 2023ರಲ್ಲಿ ಆಶೀರ್ವಾದ. ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ ಸಂಖ್ಯೆ 100 ಸೀಟು ನೀವು ಕಡಿಮೆ ಬರ್ತಾರೆ. ಯತ್ನಾಳ್ ಸೀಟು ಯತ್ನಾಳ್ ಯಾಕೋ ಸುಮ್ಮನೆ ಕೂತಿದಾರಲ್ಲ, ಮಾತಾಡ್ತಾ ಇಲ್ಲ. ಹೊಸ ಪಕ್ಷ ಮಾತಾಡ್ತೀರಮ್ಮ. ಹೊಸ ಪಕ್ಷ ಹಿಟಾಚಿ ಅಂತ ಹಿರಿಯರನ್ನ ಮಾತಾಡ್ತಾರೆ, ನೀವ್ ಯಾಕೆ ಕೇಳಿ? ಪಕ್ಷದ ಅಧ್ಯಕ್ಷರೇ, ಈಗ 5 ವರ್ಷ ಮುಖ್ಯಮಂತ್ರಿ ಯಾರು ಅನ್ನೋದು ಅಷ್ಟೇ ಪ್ರಶ್ನೆ ಇದೆ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 5 ವರ್ಷ ಅಂತ ಇದ್ರು. ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ಜಗನ್ ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂತಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಓದೇನು ಅದು ಕನಕದಾಸರು ಹೇಳಿರೋದು. ನಾನು ಹೋದರೆ ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. JCB ಪಾರ್ಟಿಯವರೇ, ನಾನು ಹೋಗಿ ನಾವು ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತಲ್ಲ. ರಾಜ್ಯದ ರಾಷ್ಟ್ರದ ಹಣಕಾಸು ಸಚಿವರ ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ಸರ್, ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಮುಖ್ಯಮಂತ್ರಿ. ಮುಂದೇನು ಈಗಲೂ ನಾನೇ ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ?
ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್ ಈಗ? ಈಗಲೂ ಮುಖ್ಯಮಂತ್ರಿ. ಅಧಿವೇಶನ ಆಯ್ತು ಈಗ. ಪಕ್ಷದ ನಾಯಕರ ಸ್ಥಾನಕ್ಕೆ ಸುನಿಲಣ್ಣ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ ಇಲ್ಲಿ ಮೂಲಕ ಉದ್ಯಮ ಮಂಡಿಸಿ. ಗೃಹ ಸಚಿವರ ಮಂಡಿಸಿ. ನಮ್ಗೇನು ಮಂಡಿಸಿ. ಒಂದೇ ನಿಮಿಷ. ನಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಪ್ರಾಬ್ಲಮ್ ಅಜಯ್ ಬೇಜಾರಿಲ್ಲ. ಅವರೇ ನಾನೇ ಹೇಳಿದ್ದೀನಿ, ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಇದು ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು. ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದ್ರೂ ನಿಮ್ದೇನ್ ಪ್ರಾಬ್ಲಮ್? ನಾನು ಅಧ್ಯಕ್ಷ ಒಂದು ಪುಸ್ತಕ ಬರೆಯೋಣ ಅಂತ ಇದ್ದೀನಿ. ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ. ಚಾಣಕ್ಯನ ತಂತ್ರಗಾರಿಕೆ ಅಂತ. ನಾನು ಒಂದು ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಒಂದ್ ಸಣ್ಣ ಅಲ್ಲ, ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು. ಅದರಲ್ಲಿ ಒಂದು ಸನ್ನಿವೇಶ ಬರ್ತದೆ ಅಧ್ಯಕ್ಷರೇ, ಚಾಣಕ್ಯ ಇದ್ರಲ್ಲಿ ಬರೀ ತೊಂದರೆ ಇಲ್ಲ. ಒಂದು ಇರುವೆ ಅಧ್ಯಕ್ಷರೇ, ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇತ್ತು. ಯೋಚನೆ ಅದು ಹೋಗ್ಬೇಕಂದ್ರೆ ಎಷ್ಟು ಜನ್ಮಗಳು ಸೇರ್ಕೊಂಡ್ಬಿಡ್ತೈತೆ. ಡೆಲ್ಲಿಗೆ ಹೋಗೋ ಜವಾಬ್ದಾರಿ ಅವ್ರ ಜೊತೆ ಆಯ್ತು ಸ್ವಾಮಿ ಸರ್. ತಂತ್ರಗಾರಿಕೆ ಮಾಡೋದ್ರಲ್ಲಿ ಪುಸ್ತಕ ಬರೀರಿ, ಆಮೇಲೆ ಮಾತಾಡೋಣ, ಚರ್ಚೆ ಮಾಡೋಣ. ಪುಸ್ತಕ ಬರೀರಿ, ಫಸ್ಟ್ ಪುಸ್ತಕ ಬರೀರಿ, ಆಮೇಲೆ ಮಾತಾಡೋಣ. ಪುಸ್ತಕ ಬರೀರಿ, ನಾವೆಲ್ಲ ಓದೋಣ. ಲಿಖಿತ ಮೂಲಕ ಉತ್ತರ ಪ್ರಶ್ನೆ. ದಿನಾಂಕ ಪರಮೇಶ್ವರ್ ಅವರೇ, ದಿನಾಂಕ 15/12/2020 ಮಧ್ಯಪ್ರವೇಶ ಮಾಡ್ರಿ. 5ನೇ ಪಟ್ಟಿಯಿಂದ ಮಾಡ್ರಿ. ಪಾಪ ನಿಮ್ಮರು ಒದ್ದಾಡ್ತಾ ಇದ್ದಾರೆ. ಹಾಗೂ ಲಿಖಿತ ಮೂಲಕ ಹೇಳಿ 110 ಪ್ರಶ್ನೆಗಳ ಪೈಕಿ 110 ಉತ್ತರಗಳನ್ನು ಹಾಗೂ